Pause. Shifa. Maternity care, most affordable and compassionate, maternal health care in city of Vijaypur. ನಮಸ್ಕಾರ. ಗರ್ಭಧಾರಣೆ ಅನ್ನೋದು ಜೀವನದ ಒಂದು ತುಂಬಾನೇ ಸುಂದರವಾದ ಒಂದು ಅದ್ಭುತವಾದ ಪ್ರಯಾಣ. ಈ ವಿಶೇಷ ಪಯಣವನ್ನ ಇನ್ನಷ್ಟು ಚೆನ್ನಾಗಿ ಸಂತೋಷವಾಗಿ ಕಳೆಯೋಕೆ ಸಹಾಯ ಮಾಡೋಕೆ ಇಲ್ಲಿದೆ ಒಂದು ಸ್ಪಷ್ಟವಾದ ಮಾರ್ಗದರ್ಶಿ. ಹೌದು, ಇದು 100% ನಿಜ. ಇದೊಂದು ಸಂಪೂರ್ಣವಾಗಿ ಸ್ವಾಭಾವಿಕವಾದ ಪ್ರಕ್ರಿಯೆ. ಹಾಗಾಗಿ ಈ ಪ್ರಯಾಣವನ್ನ ಒಂದು ಧನಾತ್ಮಕ ದೃಷ್ಟಿಕೋನದಿಂದ ಖುಷಿಯಿಂದ ಸ್ವೀಕರಿಸೋಣ. ಯಾಕಂದ್ರೆ ಇದು ಜೀವನದ ಒಂದು ಅದ್ಭುತ ಅನುಭವ ಅಲ್ವಾ? ಸರಿ, ನಮ್ಮ ಈ ಮಾರ್ಗದರ್ಶನಿಯಲ್ಲಿ 5 ಮುಖ್ಯವಾದ ಭಾಗಗಳಿವೆ. ಮೊದಲು ವೈದ್ಯಕೀಯ ಆರೈಕೆಯ ಬಗ್ಗೆ ನೋಡೋಣ. ಆಮೇಲೆ ದೈನಂದಿನ ಸಮತೋಲನ, ಆಮೇಲೆ ಬರೋ ಸಣ್ಣಪುಟ್ಟ ತೊಂದರೆಗಳನ್ನ ಹೇಗೆ ನಿಭಾಯಿಸೋದು, ಆಮೇಲೆ ಕೆಲವು ಸುರಕ್ಷತಾ ಕ್ರಮಗಳು, ಮತ್ತೆ ಕೊನೆಗೆ ಯಾವೆಲ್ಲ ಎಚ್ಚರಿಕೆಯ ಸಂಕೇತಗಳನ್ನ ನಾವು ಗುರ್ತಿಸಬೇಕು ಅಂತ ನೋಡೋಣ. ಹಾಗಾದ್ರೆ ಮೊದಲನೇ ಮತ್ತು ಅತಿ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದುವೇ ವೈದ್ಯಕೀಯ ಆರೈಕೆ. ಒಂದು ಆರೋಗ್ಯಕರ ಗರ್ಭಧಾರಣೆಗೆ ಇದು ಒಂದು ರೀತಿ ಭದ್ರವಾದ ಬುನಾದಿ ಇದ್ದಾಗೆ. ನೋಡಿ, ಈ 4 ವಿಷಯಗಳನ್ನ ಖಂಡಿತವಾಗಿಯೂ ಪಾಲಿಸಬೇಕು. ಡಾಕ್ಟರ್ ಅಪಾಯಿಂಟ್ಮೆಂಟ್ ತಪ್ಪಿಸಬಾರದು. ಅವ್ರು ಕೊಟ್ಟಿರೋ ಫೋಲಿಕ್ ಆಸಿಡ್ನಂತಹ ಸಪ್ಲಿಮೆಂಟ್ಸ್ ತಗೋಬೇಕು. ಯಾಕೆಂದ್ರೆ ಫೋಲಿಕ್ ಆಸಿಡ್ ಮಗುವಿನ ಮೆದುಳು ಮತ್ತು ಬೆನ್ನುಮೂಳೆಯ ಬೆಳವಣಿಗೆಗೆ ತುಂಬಾನೇ ಮುಖ್ಯ. ಹಾಗೆ ಬೇಕಾಗಿರುವ ಎಲ್ಲ ಟೆಸ್ಟ್ಸ್ ಮತ್ತು ಟಿಟ್ನೆಸ್ ವ್ಯಾಕ್ಸಿನ್ ಅನ್ನ ಹಾಕಿಸ್ಕೊಳ್ಳಿ. ಇದು ತಾಯಿ ಮತ್ತು ಮಗು ಇಬ್ರನ್ನೂ ಸೋಂಕಿನಿಂದ ಕಾಪಾಡುತ್ತೆ. ಸರಿ, ವೈದ್ಯಕೀಯ ಆರೈಕೆ ಆಯ್ತು. ಈಗ ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಅಂದ್ರೆ ಸಮತೋಲನ ಇಟ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ದೇಹಕ್ಕೆ ಚಟುವಟಿಕೆ ಮತ್ತು ವಿಶ್ರಾಂತಿ ಎರಡೂ ಸರಿಯಾದ ಪ್ರಮಾಣದಲ್ಲಿ ಬೇಕು. ಗರ್ಭಾವಸ್ಥೆಯಲ್ಲಿ ಆಕ್ಟಿವ್ ಆಗಿರೋದು ತುಂಬಾನೇ ಒಳ್ಳೆಯದು. ದಿನಕ್ಕೆ ಒಂದು 20-30 ನಿಮಿಷ ನಿಧಾನವಾಗಿ ನಡೆಯೋದು ಅಥವಾ ಸಣ್ಣಪುಟ್ಟ ಮನೆ ಕೆಲಸ ಮಾಡೋದು ರಕ್ತ ಸಂಚಾರಕ್ಕೆ ಸಹಾಯ ಮಾಡುತ್ತೆ, ಮನಸ್ಸಿಗೂ ಒಳ್ಳೆಯದು. ಆದ್ರೆ ಕೆಲವು ವಿಷಯಗಳಲ್ಲಿ ಜಾಗರೂಕರಾಗಿರ್ಬೇಕು. ಭಾರವಾದ ವಸ್ತುಗಳನ್ನ ಎತ್ತೋದು, ತುಂಬಾ ಹೊತ್ತು ನಿಂತ್ಕೊಳ್ಳೋದು ಇದೆಲ್ಲ ಬೇಡವೇ ಬೇಡ. ಚಟುವಟಿಕೆ ಎಷ್ಟು ಮುಖ್ಯವೋ ವಿಶ್ರಾಂತಿಯೂ ಕೂಡ ಅಷ್ಟೇ ಮುಖ್ಯ. ಅದರಲ್ಲೂ ಕೊನೆಯ ತಿಂಗಳುಗಳಲ್ಲಿ ಎಡಮಗ್ಗುಲಾಗಿ ಮಲಗಿಕೊಳ್ಳೋದು ತುಂಬಾನೇ ಒಳ್ಳೆಯದು. ಯಾಕಂದ್ರೆ ಇದು ಗರ್ಭದಲ್ಲಿರೋ ಮಗುವಿಗೆ ರಕ್ತ ಮತ್ತು ಪೋಷಕಾಂಶಗಳು ಚೆನ್ನಾಗಿ ತಲುಪೋಕೆ ಸಹಾಯ ಮಾಡುತ್ತೆ. ಆರಾಮಾಗಿ ನಿದ್ದೆ ಮಾಡೋಕೆ ಬೆನ್ನು ಮತ್ತು ಕಾಲುಗಳ ಕೆಳಗೆ ದಿಂಬುಗಳನ್ನ ಇಟ್ಕೋಬಹುದು. ಗರ್ಭಾವಸ್ಥೆಯ ಸಮಯದಲ್ಲಿ ಕೆಲವು ಸಣ್ಣ ಪುಟ್ಟ ದೈಹಿಕ ತೊಂದರೆಗಳು ಕಾಣಿಸ್ಕೊಳ್ಳೋದು ತುಂಬಾನೇ ಸಹಜ. ಇದರ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದ್ರೆ ಇವುಗಳಿಗೆ ತುಂಬಾನೇ ಸರಳವಾದ ಪರಿಹಾರಗಳಿವೆ. ಹೌದು, ಈ ಸಾಮಾನ್ಯ ತೊಂದರೆಗಳನ್ನ ಸುಲಭವಾಗಿ ನಿಭಾಯಿಸಬಹುದು. ಉದಾಹರಣೆಗೆ, ಬೆಳಗ್ಗೆ ವಾಕರಿಕೆ ಬರ್ತಿದ್ರೆ ಹೊಟ್ಟೆ ಖಾಲಿ ಬಿಡಬೇಡಿ. ಸ್ವಲ್ಪ ಸ್ವಲ್ಪ ಏನಾದ್ರೂ ತಿಂತಾ ಇರಿ. ಎದೆ ಉರಿ ಆಗ್ತಿದ್ರೆ ರಾತ್ರಿ ಊಟವನ್ನ ಸ್ವಲ್ಪ ಬೇಗ ಮಾಡಿ. ಖಾರ ಪದಾರ್ಥಗಳಿಂದ ದೂರ ಇರಿ. ಈಗ ಕೆಲವು ತುಂಬಾನೇ ಅಗತ್ಯವಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಮಾತಾಡೋಣ. ಇವು ತಾಯಿ ಮತ್ತು ಮಗುವಿನ ರಕ್ಷಣೆಗಾಗಿ ಮತ್ತೆ ನಮ್ಮ ಮನಸ್ಸಿನ ನೆಮ್ಮದಿಗಾಗಿ. ಈ ಸರಳ ಸಲಹೆಗಳು ಪ್ರತಿದಿನ ಸುರಕ್ಷಿತವಾಗಿರಲು ಸಹಾಯ ಮಾಡ್ತವೆ. ಆರಾಮಾಗಿರೋ ಸಡಿಲವಾದ ಬಟ್ಟೆಗಳನ್ನ ಹಾಕಿ, ಚಪ್ಪಟೆಯಾದ ಚಪ್ಪಲಿಗಳನ್ನೇ ಬಳಸಿ. ಸಾಧ್ಯವಾದಷ್ಟು ದೂರ ಪ್ರಯಾಣವನ್ನ, ಅದರಲ್ಲೂ ಗುಂಡಿಗಳಿರೋ ರೋಡ್ಗಳಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು. ಇದನ್ನ ದಯವಿಟ್ಟು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಇದು ತುಂಬಾನೇ ಮುಖ್ಯವಾದ ನಿಯಮ. ತಲೆನೋವು, ಜ್ವರ ಅಂತ ಸಣ್ಣಪುಟ್ಟ ಸಮಸ್ಯೆಗಳಿಗೂ ಕೂಡ ಡಾಕ್ಟರ್ ಸಲಹೆ ಇಲ್ಲದೆ ಒಂದೇ ಒಂದು ಮಾತ್ರೆನೂ ತಗೋಬೇಡಿ. ಯಾಕಂದ್ರೆ ಕೆಲವು ಸಾಮಾನ್ಯ ಮಾತ್ರೆಗಳು ಕೂಡ ಮಗುವಿಗೆ ಹಾನಿ ಮಾಡಬಹುದು. ಈಗ ನಮ್ಮ ಕೊನೆಯ ಮತ್ತು ಅತ್ಯಂತ ಪ್ರಮುಖವಾದ ಭಾಗಕ್ಕೆ ಬಂದಿದ್ದೇವೆ. ಅದುವೇ ಎಚ್ಚರಿಕೆಯ ಸಂಕೇತಗಳು. ಯಾವೆಲ್ಲ ಲಕ್ಷಣಗಳು ಕಂಡ್ರೆ ತಕ್ಷಣವೇ ವೈದ್ಯರ ಸಹಾಯ ಪಡಿಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ಎಲ್ಲರಿಗೂ ಅವಶ್ಯಕ. ಹಾಗಿದ್ರೆ ಯಾವ ಸಂದರ್ಭದಲ್ಲಿ ನಾವು ತಕ್ಷಣವೇ ಡಾಕ್ಟರ್ ಹತ್ರ ಹೋಗ್ಬೇಕು? ಈ ಮಾಹಿತಿಯನ್ನ ಪ್ರತಿಯೊಬ್ಬರೂ ತುಂಬಾನೇ ಗಮನವಿಟ್ಟು ತಿಳ್ಕೊಳ್ಳೋದು ಒಳ್ಳೆಯದು. ಯೋನಿಯಿಂದ ಸ್ವಲ್ಪ ಪ್ರಮಾಣದ ರಕ್ತಸ್ರಾವ ಆದ್ರೂ, ಹೊಟ್ಟೆ ನಿರಂತರವಾಗಿ ನೋವು ಬರ್ತಿದ್ರೆ, ತಲೆ ತುಂಬ ನೋವು ಅಥವಾ ಕಣ್ಣು ಮಂಜಾಗೋದು ಅಥವಾ ಮಗುವಿನ ಚಲನೆ ಕಡಿಮೆ ಆದ ಹಾಗೆ ಅನಿಸಿದ್ರೆ, ಸ್ವಲ್ಪವೂ ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಅಥವಾ ನಿಮ್ಮ ಡಾಕ್ಟರ್ಗೆ ಫೋನ್ ಮಾಡಿ. ಈ ಸಮಯದಲ್ಲಿ ಪ್ರತಿಯೊಂದು ಕ್ಷಣವೂ ತುಂಬಾನೇ ಮುಖ್ಯ. ಕೊನೆಯದಾಗಿ ಒಂದು ಮಾತು. ಈ ಸಂಪೂರ್ಣ ಪ್ರಯಾಣದಲ್ಲಿ ಮೊದಲು ನಿಮ್ಮ ದೇಹದ ಮಾತನ್ನ ಕೇಳಿ ಅದನ್ನ ನಂಬಿ. ಈ ಮಾರ್ಗದರ್ಶನವನ್ನ ಪಾಲಿಸಿ. ಮತ್ತೆ ಏನೇ ಅನುಮಾನ ಇದ್ರೂ ದಯವಿಟ್ಟು ನಿಮ್ಮ ಡಾಕ್ಟರ್ ಹತ್ರ ಕೇಳಕ್ಕೆ ಸ್ವಲ್ಪನೂ ಹಿಂಜರಿಬೇಡಿ.
ಸರಿ, ಈ ಎಲ್ಲ ಮಾಹಿತಿಯ ನಂತರ ಒಂದು ಚಿಕ್ಕ ಪ್ರಶ್ನೆ. ಈ ಆರೋಗ್ಯಕರ ಪ್ರಯಾಣವನ್ನ ಇನ್ನಷ್ಟು ಉತ್ತಮವಾಗಿಸೋಕೆ ಇವತ್ತಿನಿಂದಲೇ ತೆಗೆದುಕೊಳ್ಳಬಹುದಾದ ಆ ಒಂದು ಸಣ್ಣ ಸಕಾರಾತ್ಮಕ ಹೆಜ್ಜೆ ಯಾವುದು? ಸ್ವಲ್ಪ ಯೋಚಿಸಿ ನೋಡಿ. Shifa Maternity Care Doctor Salma Attar for appointment. Call 243761.